ಕ್ರಿಕೆಟ್ ಲೋಕದಲ್ಲಿ ಈಗ ಒಂದು ನಿರ್ಧಾರ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಭಾರತೀಯ ಅಭಿಮಾನಿಗಳು ಮತ್ತು ಕ್ರಿಕೆಟ್ ಫ್ಯಾನ್ಸ್ ನಡುವೆ ದೊಡ್ಡ ಚರ್ಚೆ ಶುರುವಾಗಿದೆ. ಕಾರಣ ಏನ್ಗೊತ್ತಾ? ಇಂಗ್ಲೆಂಡ್ನಲ್ಲಿ ನಡೆಯುವ ದ 100 ಲೀಗ್ ಆಕ್ಷನ್ನಲ್ಲಿ ಪಾಕಿಸ್ತಾನದ ಸ್ಪಿನ್ನರ್ ಅಬ್ರಾರ್ ಅಹ್ಮದ್ ಅವರನ್ನು ತಮ್ಮ ತಂಡಕ್ಕೆ ಖರೀದಿಸಿದ್ದಾರೆ. ಈ ಸುದ್ದಿ ಹೊರಬಂದ ಕೂಡಲೇ ಭಾರತದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆ ಶುರುವಾಯಿತು. ಆಗ ಈ ವಿಷಯ ಯಾಕೆ ಇಷ್ಟು ದೊಡ್ಡ ವಿವಾದ ಆಯಿತು ಅಂತ ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡೋಣ. ನಿಮಗೆ ಗೊತ್ತಿರಬಹುದು, 2008ರ ನಂತರದಿಂದ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಪಾಕಿಸ್ತಾನದ ಆಟಗಾರರು ಆಡುತ್ತಿಲ್ಲ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ರಾಜಕೀಯ ಪರಿಸ್ಥಿತಿಯಿಂದ ಈ ನಿಯಮ ವರ್ಷಗಳಿಂದ ಮುಂದುವರೆದಿದೆ. ಅದಕ್ಕಾಗಿ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳಿಗೆ ಇದು ಹೊಸ ವಿಷಯ ಅಲ್ಲ. ಆದರೆ ಈಗ ಸಮಸ್ಯೆ ಏನೆಂದರೆ, ಒಬ್ಬ ಭಾರತೀಯ ಓನರ್ ಸಂಬಂಧ ಹೊಂದಿರುವ ಫ್ರಾಂಚೈಸಿ ತಂಡ ಪಾಕಿಸ್ತಾನದ ಆಟಗಾರನನ್ನ ಖರೀದಿಸಿದೆ. ಅದರಿಂದ ಕೆಲ ಭಾರತೀಯ ಅಭಿಮಾನಿಗಳಿಗೆ ಇದು ಇಷ್ಟವಾಗಲಿಲ್ಲ. ಈ ವಿಷಯ ಇನ್ನೂ ದೊಡ್ಡದಾಗಲು ಇನ್ನೊಂದು ಕಾರಣ ಇದೆ. ಕೆಲ ವರ್ಷಗಳ ಹಿಂದೆ ಅಭಿನಂದನ್ ವರ್ಧಮಾನ್ ಮತ್ತು ಪಾಕಿಸ್ತಾನ ನಡುವಿನ ಒಂದು ಘಟನೆ ಜಗತ್ತಿನ ಗಮನ ಸೆಳೆದಿತ್ತು. ಆ ಸಮಯದಲ್ಲಿ ಅಭಿನಂದನ್ ಅವರು ಹೇಳಿದ ಮಾತು "ಟೀ ಈಸ್ ಫ್ಯಾಂಟಾಸ್ಟಿಕ್". ಈ ಮಾತು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಯಿತು. ನಂತರ ಅಬ್ರಾರ್ ಅಹ್ಮದ್ ಸೋಷಿಯಲ್ ಮೀಡಿಯಾದಲ್ಲಿ ಚಹಾ ಹಿಡಿದು ಫೋಟೋ ಹಾಕಿ "ಫ್ಯಾಂಟಾಸ್ಟಿಕ್ ಟೀ" ಎಂದು ಬರೆದಿದ್ದ. ಅದನ್ನು ನೋಡಿದ ಅನೇಕ ಭಾರತೀಯರು ಅವರು ಅಭಿನಂದನ್ ಅವರನ್ನು ಟ್ರೋಲ್ ಮಾಡಿದ್ದ. ಆ ಸಮಯದಲ್ಲೇ ಈ ಪೋಸ್ಟ್ಗೆ ಭಾರೀ ಟೀಕೆಗಳು ಬಂದಿದ್ದವು. ಇದೀಗ ಅದೇ ಆಟಗಾರನನ್ನು ತಂಡಕ್ಕೆ ತೆಗೆದುಕೊಂಡ ಸುದ್ದಿ ಬಂದ ಮೇಲೆ ಹಳೆಯ ವಿಷಯ ಮತ್ತೆ ವೈರಲ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ಭಾರತೀಯ ಅಭಿಮಾನಿಗಳು ಕೋಪದಿಂದ ಪ್ರತಿಕ್ರಿಯೆ ನೀಡಿದ್ದಾರೆ. ಕೆಲವರು ಹೀಗೆ ಬರೆದಿದ್ದಾರೆ: ನಮ್ಮ ಸೈನಿಕರು ಗಡಿಯಲ್ಲಿ ಹೋರಾಡುತ್ತಿರುವಾಗ ಭಾರತೀಯ ಫ್ರಾಂಚೈಸಿ ಪಾಕಿಸ್ತಾನದ ಆಟಗಾರನನ್ನು ಯಾಕೆ ತೆಗೆದುಕೊಳ್ಳಬೇಕು? ಇನ್ನೊಬ್ಬ ಯೂಸರ್ ಬರೆದಿದ್ದು, ಐಪಿಎಲ್ನಲ್ಲಿ ಪಾಕಿಸ್ತಾನದ ಆಟಗಾರರಿಗೆ ಅವಕಾಶವಿಲ್ಲ, ಆದರೆ ವಿದೇಶಿ ಲೀಗ್ನಲ್ಲಿ ಭಾರತೀಯ ಓನರ್ ಅವರನ್ನೇ ಖರೀದಿಸುತ್ತಿದ್ದಾರೆ, ಇದು ಏಕೆ? ಕೆಲವರು ನೇರವಾಗಿ ಕಾವ್ಯ ಮಾರನ್ ಅವರನ್ನು ಟ್ಯಾಗ್ ಮಾಡಿ ದೇಶಕ್ಕಿಂತ ದೊಡ್ಡದು ಬಿಸಿನೆಸ್ ಆಗಬಾರದು ಎಂದು ಹೇಳಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕೆಲ ಹ್ಯಾಶ್ಟ್ಯಾಗ್ಗಳು ಕೂಡ ಟ್ರೆಂಡ್ ಆಗಿವೆ. ಹಾಗೆಂದ್ರೆ #ಬಾಯ್ಕಾಟ್ ಸನ್ರೈಸರ್ಸ್ ಮತ್ತು #ಇಂಡಿಯನ್ ಫ್ಯಾನ್ಸ್ ಆಂಗ್ರಿ. ಈ ಸುದ್ದಿಯನ್ನು ಪಾಕಿಸ್ತಾನದಲ್ಲಿ ಪಾಸಿಟಿವ್ ಆಗಿ ಮಾಡಲಾಗಿದೆ. ಕೆಲ ಪಾಕಿಸ್ತಾನಿ ಅಭಿಮಾನಿಗಳು ಇದು ಟ್ಯಾಲೆಂಟ್ಗೆ ಗಡಿಗಳಿಲ್ಲ ಎಂಬುದನ್ನು ತೋರಿಸುತ್ತದೆ. ಕೆಲವರು ಇದನ್ನು ಕ್ರಿಕೆಟ್ ಮೂಲಕ ಎರಡು ದೇಶಗಳ ನಡುವೆ ಒಳ್ಳೆಯ ಸಂಬಂಧ ಬರಬಹುದು ಎಂಬ ಆಶೆಯಾಗಿ ನೋಡಿದ್ದಾರೆ. ಕ್ರಿಕೆಟ್ ತಜ್ಞರು ಕೂಡ ಈ ವಿಷಯದ ಬಗ್ಗೆ ಮಾತನಾಡಿದ್ದಾರೆ. ಪಾಕಿಸ್ತಾನದ ಮಾಜಿ ಲೆಜೆಂಡ್ ವಸೀಂ ಅಕ್ರಮ್ ಅವರು ಹಲವು ಬಾರಿ ಹೇಳಿರುವುದು ಏನಂದ್ರೆ, ಕ್ರಿಕೆಟ್ ದೇಶಗಳ ನಡುವಿನ ದೂರವನ್ನು ಕಡಿಮೆ ಮಾಡಬಹುದು. ಇನ್ನೊಂದೆಡೆ ಫ್ರಾಂಚೈಸಿ ಕೋಚ್ ಡ್ಯಾನಿಯಲ್ ವೆಟ್ಟೋರಿ ಈ ವಿಷಯದ ಬಗ್ಗೆ ಮಾತನಾಡಿದ್ದಾರೆ. ಅವರು ಹೇಳಿದ್ದು ಏನೆಂದರೆ, ಟೀಮ್ ಮ್ಯಾನೇಜ್ಮೆಂಟ್ ಅವರ ಬಳಿ ಯಾವಾಗಲೂ ಪಾಕಿಸ್ತಾನದ ಆಟಗಾರರನ್ನು ತೆಗೆದುಕೊಳ್ಳಬೇಡಿ ಎಂದು ಹೇಳಲಿಲ್ಲ. ಅವರಿಗೆ ಅಂಥ ಯಾವುದೇ ಸೂಚನೆ ಬಂದಿಲ್ಲ. ಅವರ ಪ್ರಕಾರ ಆಟಗಾರರಾಗಿ ಸ್ನೇಹಿತರೆ, ಒಂದು ಸರಳ ಕ್ರಿಕೆಟ್ ಆಕ್ಷನ್ ನಿರ್ಧಾರ ಈಗ ದೊಡ್ಡ ಚರ್ಚೆಯ ವಿಷಯವಾಗಿದೆ. ಒಂದು ಕಡೆ ಭಾರತೀಯ ಅಭಿಮಾನಿಗಳ ಭಾವನೆ, ಇನ್ನೊಂದು ಕಡೆ ಹೀಗಾಗಿ ಈಗ ದೊಡ್ಡ ಪ್ರಶ್ನೆ ಏನು ಗೊತ್ತಾ? ಕಾವ್ಯ ಮಾರನ್ ಅವರು ಅಬ್ರಾರ್ ಅಹ್ಮದ್ ಅವರನ್ನು ಖರೀದಿಸಿದ್ದು ಸರಿಯಾದ ನಿರ್ಧಾರವೇ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಹೇಳಿ. ಮತ್ತು ಇಂತಹ ಕಥೆಗಳು ಮತ್ತು ಸುದ್ದಿಗಳಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.